ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಭವಿಸಿರುವಂತಹ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೆಹಲಿಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಎಫ್ಎಸ್ಎಲ್, ಎನ್ಎಸ್ಟಿ, ಎನ್ಐಎ ಎಲ್ಲರ ಜೊತೆ ಮಾತನಾಡಿದ್ದೇನೆ, ಎಲ್ಲ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದ್ದೇನೆ. ಎಲ್ಲ ಆಯಾಮಗಳಲ್ಲೂ ಈ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. ಶೀಘ್ರದಲ್ಲೇ ಆಗಿದ್ದೇನು, ಏನಕ್ಕೆ ಬ್ಲಾಸ್ಟ್ ಆಯಿತು, ಆ ಮಾಹಿತಿಯನ್ನ ದೇಶದ ಜನರ ಮುಂದಿಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಎನ್ಐಎ, ಎನ್ಎಸ್ಟಿ ಸ್ಫೋಟದ ತನಿಖೆಯನ್ನ ನಡೆಸ್ತಾ ಇದೆ. ಮಾಹಿತಿಯನ್ನ ಜನರ ಮುಂದಿಡ್ತೀವಿ. ಕೆಲವೇ ಕ್ಷಣದಲ್ಲಿ ನಾನು ಕೂಡ ಹೋಗ್ತೀನಿ ಘಟನಾ ಸ್ಥಳಕ್ಕೆ, ಹಾಸ್ಪಿಟಲ್ಗೂ ಕೂಡ ಹೋಗ್ತೀನಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. आज शाम करीब 7 बजे दिल्ली में लाल किले के पास सुभाष मार्ग ट्रैफिक सिग्नल पर I-20 हुंडई गाड़ी में एक ब्लास्ट हुआ है। ब्लास्ट के कारण आसपास की कुछ गाड़ियां और कुछ मार्ग पर जा रहे लोग भी इंजर्ड होने के समाचार हैं। प्राथमिक सूचना जो मिली है उसमें कुछ लोग हताहत भी हुए हैं। ब्लास्ट की सूचना आते ही 10 मिनट में दिल्ली क्राइम ब्रांच, दिल्ली स्पेशल ब्रांच की टीमें स्पॉट पर पहुंची है। एनएसजी और एनआईए की टीम एफएसएल के साथ अभी गहन जांच करने का शुरू किया है। आसपास के स्थान के सभी सीसीटीवी कैमरा और बाकी सब चीज़ों की जांच के आदेश दे दिए गए हैं। मेरी सीपी दिल्ली से भी बात हुई है, स्पेशल ब्रांच के इंचार्ज से भी बात हुई है। सीपी दिल्ली और स्पेशल ब्रांच के इंचार्ज स्पॉट पर मौजूद हैं। हम सभी संभावनाओं को तराश रहे हैं और सभी संभावनाओं को ध्यान में रखकर इसकी गहन जांच की जाएगी। सभी ऑप्शन की तुरंत जांच होकर नतीजा जो आएगा, जांच हम जनता के सामने रखेंगे। मैं कुछ ही देर में स्पॉट पर भी जा रहा हूं और अस्पताल में भी मैं तुरंत जाऊंगा। ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರೆ 7 ಗಂಟೆಯ ಸುಮಾರಿಗೆ ಈ ಸ್ಫೋಟ ಸಂಭವಿಸಿದೆ. I-20 ಕಾರ್ನಲ್ಲಿ ಸ್ಫೋಟ ಆಗಿದೆ. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದಲ್ಲಿದ್ದಂತಹ ವೆಹಿಕಲ್ಗಳಿಗೂ ಕೂಡ ಹಾನಿಯಾಗಿದೆ. ಜೊತೆಗೆ ಆ ಕಾರ್ನ ಪಕ್ಕ ಯಾರು ನಡ್ಕೊಂಡು ಹೋಗ್ತಾ ಇದ್ರು ಜನ, ಅವರು ಹತರಾಗಿದ್ದಾರೆ, ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಘಟನೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಆ ಘಟನಾ ಸ್ಥಳದ ಅಕ್ಕಪಕ್ಕ ಇರುವಂತಹ ಎಲ್ಲಾ CCTVಗಳನ್ನ ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ, ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದೀನಿ. ಕೆಲವೇ ಕ್ಷಣದಲ್ಲಿ ನಾನು ಕೂಡ ಘಟನಾ ಸ್ಥಳಕ್ಕೆ ಹೋಗ್ತೀನಿ, ಆಸ್ಪತ್ರೆಗೂ ಕೂಡ ಹೋಗ್ತೀನಿ. ಸತ್ಯ ಏನಿದೆ, ಘಟನೆಗೆ ಕಾರಣ ಏನು, ಸ್ಫೋಟ ಹೇಗೆ ಸಂಭವಿಸಿತು, ಆ ಮಾಹಿತಿಯನ್ನ ಶೀಘ್ರದಲ್ಲಿ ನಾವು ದೇಶದ ಜನರ ಮುಂದಿಡ್ತೀವಿ ಅನ್ನುವಂಥ ಮಾತನ್ನ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಹೇಳಿದ್ದಾರೆ. ಸಾಮಾನ್ಯವಾಗಿ ಯಾವುದೋ ಒಂದು ಬ್ಲಾಸ್ಟ್ ಆಯ್ತು, ಏನೋ ಘಟನೆ ಆಯ್ತು, ಕೇಂದ್ರ ಗೃಹ ಸಚಿವರು ರಿಯಾಕ್ಟ್ ಮಾಡಲ್ಲ. ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಅದು ಘಟನೆ ನಡೆದಂತಹ ಸುಮಾರು 2.5 ಗಂಟೆಯ ಒಳಗಾಗಿ, 1.5 ಗಂಟೆಯ ಒಳಗಾಗಿ ಅಂತಂದ್ರೆ ಅದಕ್ಕೆ ಕಾರಣ ನಡೆದಿರುವಂತಹ ಸ್ಫೋಟ ಬಹಳ ಗಂಭೀರ ಪ್ರಮಾಣದ ಸ್ಫೋಟ ಆಗಿರುವುದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ನೀವು ಹಲವು ವರ್ಷಗಳ ಕಾಲ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರದಿಗಾರಿಕೆಯನ್ನ ಮಾಡಿದವರು. ಆ ಘಟನಾ ಸ್ಥಳ ಯಾವ ರೀತಿಯಾಗಿದೆ, ಹೇಗೆ ಸಂಭವಿಸಿತು ಘಟನೆ, ಜೊತೆಗೆ ಅದರ ಅಕ್ಕಪಕ್ಕ ಇರುವಂತಹ ಬಿಲ್ಡಿಂಗ್ಗಳು ಏನು, ಎಷ್ಟು ಜನ ಸೇರಿರ್ತಾರೆ, ಅದನ್ನ ಮ್ಯಾಪ್ ಮೂಲಕ ವಿವರಿಸಬಹುದಾ ಅಂತ ಹೇಳಿ ಚಂದ್ರಮೋಹನ್. ಹೌದು, ಖಂಡಿತ ವಿದೇಶಿ. ಈಗ ಮುಖ್ಯವಾಗಿ ದೆಹಲಿಯ ಕೆಂಪುಕೋಟೆ ಎದುರುಗಡೆ ಇರತಕ್ಕಂಥ ಮೆಟ್ರೋ ನಿಲ್ದಾಣದ ಬಳಿನಲ್ಲೇ ಇವತ್ತು ಸಂಜೆ 6:52ಕ್ಕೆ ಕಾರ್ನಲ್ಲಿ ಸ್ಫೋಟ ಸಂಭವಿಸಿದೆ. ಮುಖ್ಯವಾಗಿ ಈಗ ನಾನು ಆ ಒಂದು ಸ್ಥಳವನ್ನು ಗೂಗಲ್ ಮ್ಯಾಪ್ನ ಮೂಲಕವಾಗಿ ತೋರಿಸ್ತೇನೆ. ಮುಖ್ಯವಾಗಿ ಈಗ ನಾನು ಈ ಒಂದು ಕಂಪ್ಯೂಟರ್ನ ಮುಂಭಾಗದಲ್ಲಿ ಕುಳಿತಿದ್ದೇನೆ. ಇಲ್ಲಿ ಗೂಗಲ್ ಮ್ಯಾಪ್ನಲ್ಲಿ ಯಾವ ಸ್ಥಳದಲ್ಲಿ ಸ್ಫೋಟ ಸಂಭವಿಸಿತು, ಹೇಗೆ ಸಂಭವಿಸಿತು ಅನ್ನೋದನ್ನು ವಿವರಿಸ್ತೇನೆ. ಇದು ಮುಖ್ಯವಾಗಿ ಕೆಂಪುಕೋಟೆ, ಲಾಲ್ ಕಿಲಾ. ಈ ಒಂದು ಲಾಲ್ ಕಿಲಾದ ಮೇಲ್ಭಾಗದಲ್ಲಿ ನಿಂತ್ಕೊಂಡೇ ಆಗಸ್ಟ್ 15ನೇ ತಾರೀಕು ದೇಶದ ಪ್ರಧಾನಮಂತ್ರಿ ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಮುಂಭಾಗದಲ್ಲಿ ಶಾಲಾ
ವಿದ್ಯಾರ್ಥಿಗಳೆಲ್ಲರೂ ಸೇರ್ತಾರೆ. ಈ ಒಂದು ಕೆಂಪುಕೋಟೆ ಎದುರುಗಡೆನೆ ರಸ್ತೆ ಇದೆ, ಇದು ನೇತಾಜಿ ಸುಭಾಷ್ ಮಾರ್ಗ್. ಈ ನೇತಾಜಿ ಸುಭಾಷ್ ಮಾರ್ಗ್ನ ಸಿಗ್ನಲ್ನ ಬಳಿನಲ್ಲೇ ಇವತ್ತು ಸಂಜೆ 6:52ಕ್ಕೆ ಸ್ಫೋಟ ಸಂಭವಿಸಿದೆ. ಈ ಒಂದು ನೇತಾಜಿ ಸುಭಾಷ್ ಮಾರ್ಗ್ನಲ್ಲೇ ಟ್ರಾಫಿಕ್ ಸಿಗ್ನಲ್ ಇದೆ. ಈ ಕಡೆಯಿಂದ ಬರ್ತಕ್ಕಂಥ ವಾಹನಗಳು ಅಲ್ಲಿ ಒಂದು ಕಡೆ ನಿಲ್ಲಬೇಕಾಗುತ್ತೆ, ಮತ್ತೊಂದು ಕಡೆಯಲ್ಲೂ ಕೂಡ ಸಿಗ್ನಲ್ ಇದೆ. ಇಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಇದೆ. ಮೆಟ್ರೋ ಸ್ಟೇಷನ್ ಎಂಟ್ರಿ ಗೇಟ್ನ ಬಳಿ ಒಂದರ ಬಳಿನಲ್ಲೇ ಸ್ಫೋಟ ಸಂಭವಿಸಿದೆ. ಈ ಭಾಗದಲ್ಲಿರ್ತಕ್ಕಂತಹ ಒಂದು ಮೆಟ್ರೋ ಸ್ಟೇಷನ್ನ ಗೇಟ್ನ ಬಳಿನಲ್ಲೇ ಒಂದು ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಕಡೆ ಈ ನೇತಾಜಿ ಸುಭಾಷ್ ಮಾರ್ಗದಲ್ಲಿ ಬಂದಂಥ ವಾಹನ ಕಾರು ಟ್ರಾಫಿಕ್ ಸಿಗ್ನಲಲ್ಲಿ ರೆಡ್ ಸಿಗ್ನಲ್ ಬಿದ್ದಂಥ ಕಾರಣದಿಂದಾಗಿ ಸ್ಲೋ ಆಗಿ ಮೂವ್ ಆಗ್ತಾ ಸಂದರ್ಭದಲ್ಲೇ ರೆಡ್ ಸಿಗ್ನಲ್ ಬಿದ್ದಿದ್ದರಿಂದಾಗಿ ನಿಂತ್ಕೊಂಡಂತಹ ಕೆಲವೇ ಸೆಕೆಂಡ್ಗಳಲ್ಲಿ ಕಾರ್ನಲ್ಲಿ ಸ್ಫೋಟ ಸಂಭವಿಸಿದೆ. ಸ್ಫೋಟ ಸಂಭವಿಸಿದಂಥ ಪರಿಣಾಮವಾಗಿಯೇ ಕಾರ್ನಲ್ಲಿದ್ದಂಥ ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಜೊತೆಗೆ ಈ ಕಾರ್ನ ಪಕ್ಕದಲ್ಲಿದ್ದಂಥ ವಾಹನಗಳಿಗೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಆ ಕಾರುಗಳು ಕೂಡ ಒತ್ತಿ ಉರಿದಿವೆ. ಈ ಒಂದು ಕಾರ್ನ ಅಕ್ಕಪಕ್ಕದಲ್ಲಿದ್ದಂಥ ಜನ ಕೂಡ ಸಾವನ್ನಪ್ಪಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ಹೀಗೆ ಒಂದು ನೇತಾಜಿ ಸುಭಾಷ್ ಮಾರ್ಗ್ನಲ್ಲಿ ಹೋಗ್ತಕ್ಕಂಥ ವಾಹನಕ್ಕೆ ಟ್ರಾಫಿಕ್ ಸಿಗ್ನಲಲ್ಲಿ ರೆಡ್ ಸಿಗ್ನಲ್ ಬಿದ್ದಿದ್ದರಿಂದಾಗಿ ಅದು ನಿಂತ್ಕೊಂಡಿದೆ. ಹೀಗಾಗಿ ಈಗ ಪೊಲೀಸರಿಗೆ ಏನು ಅನುಮಾನ ಬಂದಿದೆ ಅಂತ ಅಂದರೆ, ಈ ಒಂದು ಕಾರ್ನಲ್ಲಿ ಸ್ಫೋಟಕವನ್ನು ಒಂದು ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ಸಾಗಿಸ್ತಾ ಇದ್ದಿರ್ಬೋದು. ಆಗ ಅದು ಆಕಸ್ಮಿಕವಾಗಿ ಸ್ಫೋಟ ಸಂಭವಿಸಿದೆ. ಎಲ್ಲೋ ಬೇರೆ ಕಡೆಗೆ ಈ ಒಂದು ಸ್ಫೋಟಕ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ದೊಡ್ಡ ಮಟ್ಟದ ಸ್ಫೋಟವನ್ನು ನಡೆಸಲಿಕ್ಕೆ ಸಂಚನ್ನು ರೂಪಿಸ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ಅದು ಆ ಒಂದು ಸ್ಥಳದಲ್ಲಿ ಅವ್ರಿಗೆ ಸ್ಫೋಟ ಮಾಡೋ ಉದ್ದೇಶ ಇತ್ತೋ ಇಲ್ವೋ ಗೊತ್ತಿಲ್ಲ. ಅಥವಾ ಆಕಸ್ಮಿಕವಾಗಿ ಸ್ಫೋಟ ಆಯ್ತಾ, ಅಥವಾ ರೆಡ್ ಪೋರ್ಟ್ನ ಎದುರುಗಡೆನೆ ಸ್ಫೋಟ ಮಾಡಬೇಕು ಅಂತೇಳಿ ಸ್ಫೋಟಕ ಸಾಮಗ್ರಿಯನ್ನು ಕಾರ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರಾ ಹೇಗೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದ್ರೆ ಈಗ ಮೇಲ್ನೋಟಕ್ಕೆ ಪೊಲೀಸರಿಗೆ ಅನಿಸ್ತಕ್ಕಂಥದ್ದು, ಈ ಒಂದು ಕಾರ್ನಲ್ಲಿ ಸ್ಫೋಟಕವನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕೂಡ ಸ್ಫೋಟ ಸಂಭವಿಸಿರ್ಬೋದು. ಇಲ್ಲವೇ ಉದ್ದೇಶಪೂರ್ವಕವಾಗಿ ಟೈಮರನ್ನು ಫಿಕ್ಸ್ ಮಾಡ್ಕೊಂಡು ಬಂದು ಆ ಸ್ಥಳದಲ್ಲೇ ಸ್ಫೋಟಕವನ್ನು ಸ್ಫೋಟಿಸಿ ಇರ್ಬೋದು. ಇದರಿಂದಾಗಿಯೇ ಈ ಒಂದು ಸಾವು ನೋವು ಸಂಭವಿಸಿದೆ. ಇಲ್ಲವೇ ಬೇರೆ ಸ್ಥಳಕ್ಕೆ ತೆಗೆದುಕೊಳ್ತಾ ಹೋಗ್ತಕ್ಕಂಥ ಉದ್ದೇಶ ಕೂಡ ಇದ್ದಿರ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಸುಭಾಷ್ ಮಾರ್ಗ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ ಹೊತ್ತು ವಾಹನಗಳು ಸಂಚರಿಸ್ತವೆ. ಇಲ್ಲಿ ತಾವು ನೋಡ್ಬೋದು, ಎರಡು ಕಡೆ ಇದು ಮಧ್ಯದಲ್ಲಿ ರೋಡ್ ಡಿವೈಡರ್ ಇದೆ ಮತ್ತು ಎರಡು ಕಡೆಯಲ್ಲೂ ಕೂಡ ವಾಹನಗಳು ಸಂಚರಿಸ್ತವೆ. ಇಲ್ಲಿ ಒಂದು ಸಿಗ್ನಲ್ ಅನ್ನು ದಾಟ್ಕೊಂಡು ಮುಂದೆ ಬಂದ್ರೆ ಮುಖ್ಯವಾಗಿ ಅಲ್ಲಿ ದರಿಯಾಗಂಜ್ ಏರಿಯಾ ಇದೆ. ದರಿಯಾಗಂಜ್ ಕೂಡ ಜನದಟ್ಟಣೆಯ ಪ್ರದೇಶ. ಮುಂದೆ ಹೋದರೆ ದೆಹಲಿ ಪೊಲೀಸ್ ಕಮಿಷನರ್ ಅವರ ಕಚೇರಿ, ಜೊತೆಗೆ ITO ಸರ್ಕಲ್ ಕಡೆಗೂ ಕೂಡ ಈ ರಸ್ತೆ ಹೋಗುತ್ತೆ. ಈ ಒಂದು ಪ್ರದೇಶದಲ್ಲೇ ಈಗ ಇವತ್ತು ಸಂಜೆ 6:52ಕ್ಕೆ ಈ ಒಂದು ಪ್ರದೇಶದಲ್ಲೇ ಈಗ ನಾವು ತೋರಿಸ್ತಾ ಇರ್ತಕ್ಕಂಥ ಪ್ರದೇಶದಲ್ಲೇ ಒಂದು ಸ್ಫೋಟ ಸಂಭವಿಸಿದೆ. ಇಲ್ಲಿ ಈ ಒಂದು ರೋಡ್ನಲ್ಲಿ ಹೋದರೆ ಇದು ಓಲ್ಡ್ ಡೆಲ್ಲಿ ಏರಿಯಾ, ಇಲ್ಲೇ ಚಾಂದಿನಿ ಚೌಕ್ ಎಲ್ಲ ಇದೆ. ಈಗ ಚಾಂದಿನಿ ಚೌಕ್ನಲ್ಲೂ ಕೂಡ ರಿನೋವೇಷನ್ ಎಲ್ಲ ನಡೀತಾ ಇದೆ. ಇಲ್ಲಿ ತಾವು ನೋಡ್ಬೋದು, ಇದು ಚಾಂದಿನಿ ಚೌಕ್ ಏರಿಯಾ. ಈ ಒಂದು ಚಾಂದಿನಿ ಚೌಕ್ ಏರಿಯಾದಲ್ಲಿ ಈಗ ರಸ್ತೆ ಎಲ್ಲ ರಿನೋವೇಷನ್ ನಡೀತಾ ಇದೆ. ಈ ಕಾರಣಕ್ಕಾಗಿ ಈ ಒಂದು ನೇತಾಜಿ ಸುಭಾಷ್ ಮಾರ್ಗದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಡ್ತಾ ಇರ್ತಾರೆ ಮತ್ತು ಕೆಂಪುಕೋಟೆಯನ್ನು ನೋಡ್ಲಿಕ್ಕೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಮತ್ತು ವಾಹನಗಳು ಕೂಡ ಈ ಒಂದು ಭಾಗದಲ್ಲಿ ಓಲ್ಡ್ ಡೆಲ್ಲಿ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತವೆ. ಹೀಗಾಗಿನೇ ಈ ಒಂದು ಜನದಟ್ಟಣೆ ಪ್ರದೇಶ ಆಗಿರೋ ಕಾರಣಕ್ಕಾಗಿಯೇ ಒಂದು ಸಿಗ್ನಲ್ ಅಲ್ಲೇ ಕಾರ್ನಲ್ಲಿ ಸ್ಫೋಟ ಸಂಭವಿಸಿದ್ರಿಂದಾಗಿ ಹೆಚ್ಚಿನ ಸಾವು ನೋವು ಸಂಭವಿಸಿದೆ. ಈಗ 8 ರಿಂದ 9 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಈಗ ಈ ಒಂದು ಪ್ರದೇಶದಲ್ಲಿ ಸ್ಫೋಟ ಸಂಭವಿಸಿರೋದ್ರಿಂದಾಗಿ ಈ ಪ್ರದೇಶಕ್ಕೆ ಈಗಾಗಲೇ NIA, NSG, ಫಾರೆನ್ಸಿಕ್ ಟೀಮ್, ದೆಹಲಿ ಪೊಲೀಸರು ಸೇರಿದಂತೆ ಬೇರೆ ಬೇರೆ ತನಿಖಾ ತಂಡಗಳು ಕೂಡ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಮತ್ತು ಸ್ಥಳದಲ್ಲಿ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಸ್ಫೋಟಕಕ್ಕೆ ಯಾವ್ಯಾವ ವಸ್ತುಗಳನ್ನು ಬಳಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸ್ಥಳದಲ್ಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸ್ಫೋಟದ ಒಂದು ಅವಶೇಷಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಅಮೋನಿಯಂ ನೈಟ್ರೇಟು ಅಥವಾ RDX ಅನ್ನು ಬಳಕೆ ಮಾಡಲಾಗಿದೆಯಾ ಅಥವಾ ಬೇರೆ ಯಾವ ಸಾಮಗ್ರಿಗಳನ್ನು ಈ ಒಂದು ಸ್ಫೋಟಕ್ಕೆ ಬಳಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಸ್ಫೋಟದ ಸ್ಥಳದಲ್ಲೇ ಸಿಕ್ಕಂಥ ಸಾಕ್ಷ್ಯಗಳನ್ನು ಈಗ ಫೊರೆನ್ಸಿಕ್ ಟೀಮು ಸಂಗ್ರಹಿಸುತ್ತೆ. ಅವುಗಳನ್ನು ಅದಾದ ಬಳಿಕ ವಿಶ್ಲೇಷಣೆ ನಡೆಸಿದಾಗ ಈ ಒಂದು ಸ್ಫೋಟದಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನು ಬಳಸಿ ಸ್ಫೋಟವನ್ನು ನಡೆಸಲಾಗಿದೆಯಾ, ಇಲ್ವಾ RDX ಅನ್ನು ಬಳಸಲಾಗಿದೆಯಾ ಅಥವಾ ಬೇರಿನ್ಯಾವ ಸಾಮಗ್ರಿಗಳನ್ನು ಬಳಸಿ ಸ್ಫೋಟವನ್ನು ನಡೆಸಲಾಗಿದೆ ಅನ್ನೋ ಒಂದು ಸ್ಪಷ್ಟವಾದಂಥ ಮಾಹಿತಿ ಈ ಒಂದು ಫೊರೆನ್ಸಿಕ್ ಟೀಮ್ ಸಂಗ್ರಹಿಸತಕ್ಕಂಥ ಸಾಕ್ಷ್ಯಾಧಾರಗಳಿಂದ ಲಭ್ಯ ಆಗುತ್ತೆ. ಹೀಗಾಗಿ ಈಗ ಫೊರೆನ್ಸಿಕ್ ಟೀಮು, NIA, NSG, ದೆಹಲಿ ಸ್ಪೆಷಲ್ ಸೆಲ್ ಸೇರಿದಂತೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಕೂಡ ಈಗ ಸ್ಥಳಕ್ಕೆ ಬಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ರೆಡ್ ಫೋರ್ಟ್ಗೆ ತನ್ನದೇ ಆದಂತಹ ಮಹತ್ವ ಇತಿಹಾಸ ನಮ್ಮ ದೇಶದಲ್ಲಿದೆ. ಅಂತಹ ಸ್ಥಳದ ಎದುರುಗಡೆನೆ ಒಂದು ಜನದಟ್ಟಣೆಯ ಪ್ರದೇಶದಲ್ಲೇ ಇವತ್ತು ಸಂಜೆ 6:52ಕ್ಕೆ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆ ಹೇಗಿತ್ತು ಅಂತ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ನಾವು ಭಯ ಬಿದ್ದು ಓಡುವಂಥ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ವಿ. ಇನ್ನೊಂದೇನಾದರೂ ಸ್ಫೋಟ ಸಂಭವಿಸಿದ್ರೆ ನಾವು ಸತ್ತೇ ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಓಡೋಂಥ ಸಂದರ್ಭದಲ್ಲಿ ನಮಗೂ ಕೂಡ ಗಾಯ ಆಯಿತು. ಎದ್ನೋ ಬಿದ್ನೋ ಅಂತೇಳಿ ನಾವು ಸ್ಥಳದಿಂದ ದೂರಕ್ಕೆ ಓಡೋದ್ವಿ ಅಂತೇಳಿ ಒಬ್ಬ ಪ್ರತ್ಯಕ್ಷದರ್ಶಿ ಹೇಳಿದ್ದಾರೆ. ಮತ್ತೊಬ್ಬರು ನಾನು ಮನೆಯ ಟೆರೆಸ್ನಲ್ಲಿದ್ದೆ, ಏನಾಯಿತು ಅಂತೇಳಿ ಕೆಳಗಡೆ ಬಂದು ನೋಡುವಂಥ ಸಂದರ್ಭದಲ್ಲಿ ಕಾರ್ಗಳೆಲ್ಲ ಒತ್ತಿ ಉರಿತಾ ಇದ್ವು ಅಂತೇಳಿ ಹೇಳಿದ್ದಾರೆ. ಹೀಗೆ ಸಾಕಷ್ಟು ಮಂದಿ ಈ ಒಂದು ಘಟನೆಗೆ ಪ್ರತ್ಯಕ್ಷದರ್ಶಿಗಳು ಕೂಡ ತಮ್ಮ ಭಯಾನಕ ಅನುಭವವನ್ನು ಕೂಡ ಈಗ ಹಂಚ್ಕೊಳ್ತಾ ಇದ್ದಾರೆ. ಮತ್ತು ಈ ಒಂದು ರೆಡ್ ಫೋರ್ಟ್ನ ಸುತ್ತಮುತ್ತ ಈ ಒಂದು ನೇತಾಜಿ ಸುಭಾಷ್ ಮಾರ್ಗದಲ್ಲೂ ಕೂಡ ಸಾಕಷ್ಟು CCTVಗಳಿವೆ. ಆ CCTVಗಳಿಂದ ಕೂಡ ಈಗ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. 6:52ಕ್ಕೆ ನಿಧಾನವಾಗಿ ಬಂದಂಥ ಕಾರು ರೆಡ್ ಸಿಗ್ನಲ್ ಬಿದ್ದ ಕಾರಣಕ್ಕಾಗಿ ರೆಡ್ ಸಿಗ್ನಲಲ್ಲಿ ನಿಂತ್ಕೊಂಡಂತಹ ತಕ್ಷಣವೇ ಸ್ಫೋಟ ಸಂಭವಿಸಿದೆ ಅಂತೇಳಿ ದೆಹಲಿ ಪೊಲೀಸ್ ಕಮಿಷನರ್ ಸತೀಶ್ ಗೋಲ್ಚಾ ಕೂಡ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ CCTV ದೃಶ್ಯಾವಳಿಗಳು ಕೂಡ ವಶಕ್ಕೆ ಪಡ್ಕೊಂಡು ಅದನ್ನು ಕೂಡ ಅನಲೈಸ್ ಮಾಡ್ತಾ ಇದ್ದಾರೆ. ವಿದೇಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗಾಗಲೇ LNJP ಹಾಸ್ಪಿಟಲ್ಗೆ ಆಗಮಿಸಿದ್ದಾರೆ. ಅಲ್ಲೇ ಇದ್ಕೊಂಡು ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಘಟನಾ ಸ್ಥಳದಲ್ಲಿ NIA ತನಿಖೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. NIA ಟೀಮ್ ಸ್ಥಳದಲ್ಲಿದೆ, ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. LNJP ಹಾಸ್ಪಿಟಲ್, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಹಾಸ್ಪಿಟಲ್, ಗಾಯಾಳುಗಳನ್ನ ಅಡ್ಮಿಟ್ ಮಾಡಲಾಗಿರುವಂತಹ ಆಸ್ಪತ್ರೆ, ಅಲ್ಲಿಗೆ ಕೇಂದ್ರ ಗೃಹ ಸಚಿವರ ಆಗಮನ ಆಗಿದೆ. LNJP ಹಾಸ್ಪಿಟಲ್ನಲ್ಲೇ ಪೊಲೀಸ್ ಅಧಿಕಾರಿಗಳಿಂದ ಘಟನೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿಯನ್ನ ಪಡೀತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾವು ಪ್ರತಿನಿಧಿ ಚಂದ್ರಮೋಹನ್ ಆಗ್ಲೇ ವಿವರಿಸ್ತಾ ಇದ್ರು, ಮ್ಯಾಪ್ ಮೂಲಕ ಬಹಳ ಕ್ಲಿಯರ್ ಆಗಿ ವಿವರಿಸಿದ್ರು ಹೇಗೆ ಸ್ಫೋಟ ಸಂಭವಿಸ್ತು, ಯಾವ ಜಾಗದಲ್ಲಿ ಸಂಭವಿಸ್ತು ಅಂತ ಹೇಳಿ. ದೆಹಲಿಯ ಕೆಂಪುಕೋಟೆ ಐತಿಹಾಸಿಕ ಕಟ್ಟಡ, ಆ ಕಟ್ಟಡದ ಮುಂಭಾಗದಲ್ಲಿ ರಸ್ತೆ ಇದೆ. ಆ ರಸ್ತೆಯಲ್ಲಿ ನಡೆದಿರುವಂತಹ ಸ್ಫೋಟ, ಅಲ್ಲೇ ಒಂದು ಮೆಟ್ರೋ ಸ್ಟೇಷನ್ ಇದೆ, ಕೆಂಪುಕೋಟೆ ಮೆಟ್ರೋ ನಿಲ್ದಾಣ ಗೇಟ್ ನಂಬರ್ 1 ಆ ಭಾಗದಲ್ಲಿ ಬರುತ್ತೆ. ಅಲ್ಲಿ ಸಿಗ್ನಲ್ ಬಿದ್ದಿದ್ದಂತಹ ಒಂದು ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಸ್ತೆ ಏನಿದೆ ಅಲ್ಲಿ ಸಿಗ್ನಲ್ ಬಿದ್ದಿರುತ್ತೆ. ಸಿಗ್ನಲ್ ಬಿದ್ದಂತಹ ಟೈಮ್ನಲ್ಲಿ ಈ I-20 ಕಾರ್ನಲ್ಲಿ ಇದ್ದಂತಹ ಸ್ಫೋಟಕ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಸ್ಫೋಟಕ ಇದ್ದಿದ್ದಂತೂ ಕನ್ಫರ್ಮ್. ಅದು ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ ಅಕ್ಕಪಕ್ಕದ ಕಾರ್ಗಳು ಕೂಡ ಬ್ಲಾಸ್ಟ್ ಆಗ್ಬಿಟ್ಟಿದ್ದಾವೆ. ಮೆಟ್ರೋ ನಿಲ್ದಾಣದ ದೃಶ್ಯವನ್ನ ನೋಡ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದೆ, ಸ್ಫೋಟದ ತೀವ್ರತೆ ಹೇಗಿತ್ತು ಅಂದ್ರೆ, ಆ ಮೆಟ್ರೋ ನಿಲ್ದಾಣದ ಆ ಗಾಜಿನ ವಿಂಡೋಗಳು ಏನಿದೆ ಅದೆಲ್ಲವೂ ಕೂಡ ಛಿದ್ರ ಆಗ್ಬಿಟ್ಟಿದ್ದಾವೆ, ಒಡೆದು ಹೋಗಿದ್ದಾವೆ, ಪೀಸ್ ಆಗಿದ್ದಾವೆ. ಸ್ಫೋಟದ ತೀವ್ರತೆಗೆ ಸಾಕ್ಷಿ ಇದು. ಘಟನಾ ಸ್ಥಳ ಏನಿದೆ ಅದರ ಪಕ್ಕದಲ್ಲಿ ಭಾಗಕ್ಕೆ ಈ ಮೆಟ್ರೋ ನಿಲ್ದಾಣ ಇದೆ, ಕೆಂಪುಕೋಟೆ ಮೆಟ್ರೋ ನಿಲ್ದಾಣ. ಅದರ ಪಕ್ಕದಲ್ಲಿದ್ದಂತಹ ರಸ್ತೆಯಲ್ಲಾಗಿರುವಂತಹ ಸ್ಫೋಟ ಇದು, ಸಿಗ್ನಲ್ ನಲ್ಲಾಗಿರುವಂತಹ ಸ್ಫೋಟ. ಅಲ್ಲಿ ಸಂಭವಿಸಿದಂತಹ ಆ ಸ್ಫೋಟದ ತೀವ್ರತೆಗೆ, ಆ ಶಾಕ್ ವೇವ್ಗೆ ಮೆಟ್ರೋ ನಿಲ್ದಾಣದ ಆ ಒಳಭಾಗದಲ್ಲಿ ಏನು ವಿಂಡೋಗಳನ್ನ ಹಾಕಲಾಗಿದೆ, ಗ್ಲಾಸ್ ವಿಂಡೋಗಳನ್ನ, ಆ ಗ್ಲಾಸ್ ವಿಂಡೋಗಳಿಗೆ ಹಾನಿಯಾಗಿದೆ, ಅವು ಪುಡಿಯಾಗಿದ್ದಾವೆ. ಸದ್ಯ ಗೃಹ ಸಚಿವ ಅಮಿತ್ ಶಾ LNJP ಹಾಸ್ಪಿಟಲ್ನಲ್ಲಿದ್ದಾರೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಘಟನಾ ಸ್ಥಳದಲ್ಲಿ ಆ ಘಟನೆ ಹೇಗೆ ಸಂಭವಿಸ್ತು, ಕೃತ್ಯ ಹೇಗೆ ಸಂಭವಿಸ್ತು ಅನ್ನೋದ್ರ ಮಾಹಿತಿಯನ್ನ ಆಗ್ಲೇ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ವಿವರಿಸ್ತಾ ಇದ್ರು. I-20 ಕಾರ್ನಲ್ಲಿ ಸುಮಾರು 3 ಜನ ಇದ್ದಂತಹ ಮಾಹಿತಿ ಇದೆ. ಅನುಮಾನ ಏನು ಅಂದ್ರೆ, ಸ್ಫೋಟಕವನ್ನ ಇವರು I-20 ಕಾರ್ನಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರ. ಯಾಕಂದ್ರೆ ಸಿಗ್ನಲ್ ಬಿದ್ದಂತಹ ಟೈಮ್ನಲ್ಲಿ ಆಗಿರುವಂತಹ ಬ್ಲಾಸ್ಟ್ ಇದೆ. ಹಾಗಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಈ ಸ್ಫೋಟ ಸಂಭವಿಸ್ತಾ ಅನ್ನುವಂಥ ಅನುಮಾನ ಇದೆ. ಈ ಬಗ್ಗೆ ತನಿಖೆ ನಡೀತಾ ಇದೆ. NIA ಟೀಮ್, NST ಟೀಮ್ ಎಲ್ಲರೂ ಸ್ಪಾಟ್ನಲ್ಲಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಿದ್ದಾರೆ. FSL ಟೀಮ್ ಸ್ಥಳದಲ್ಲಿದೆ. ಏನ್ ಕೆಮಿಕಲ್ ಕಾಂಪೊನೆಂಟ್ಸ್ ಪತ್ತೆಯಾಗುತ್ತೆ ಅದನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಘಟನೆಗೆ ಯಾವ ಸ್ಫೋಟಕವನ್ನ ಬಳಸಲಾಗಿತ್ತು, ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು LNJP ಹಾಸ್ಪಿಟಲ್ನ ಒಳಭಾಗದಲ್ಲಿ ಅಧಿಕಾರಿಗಳಿಂದ, ಪೊಲೀಸ್ ಕಮಿಷನರ್ಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಹೇಗಾಯ್ತು ಘಟನೆ ಅನ್ನೋ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.